ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು 7 ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನಾವು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಬರೋಣ ಅಂತ ಆಚೆ ಹೋಗ್ತಿದ್ವಿ. ಆಲ್ರೆಡಿ 3 ಇಯರ್ ಆಗಿತ್ತು ನಾನು ಈ ಥರ ಫ್ಯಾಮಿಲಿ ಜೊತೆ ಆಚೆ ಸ್ನ್ಯಾಕ್ಸ್ ತಿನ್ಕೊಬರೋದಕ್ಕಂತ ಹೋಗಿ. ಇವಾಗ ತಾನೇ ಹೋಗ್ತಾ ಇದ್ದೀವಿ. ಬರೋ ಅರ್ಜೆಂಟಲ್ಲಿ ಕ್ಯಾಶ್ ಇಟ್ಕೊಬರೋದೇ ಮರ್ತೋಗ್ಬಿಟ್ಟಿದ್ದೀವಿ. ಆಟೋ ಡ್ರೈವರ್ ಹತ್ರ ಫೋನ್ಪೇ ಇಲ್ಲ, ನಮ್ಮ ಹತ್ರ ಕ್ಯಾಶ್ ಇಲ್ಲ. ಬೇರೆಯವರಿಗೆ ಫೋನ್ಪೇ ಮಾಡಿ ಕ್ಯಾಶ್ ಇಸ್ಕೊಂಡ್ವಿ. ನೆಕ್ಸ್ಟ್ ನಮ್ಮ ಅಕ್ಕ ಹೋಗಿ ಮಶ್ರೂಮ್ ಬಿರಿಯಾನಿ ತೊಗೊಂಡು ಬಂದು. ಮಶ್ರೂಮ್ ಬಿರಿಯಾನಿ ನೋಡೋದಕ್ಕೂ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ತಿಂದ್ಬಿಟ್ಟು ನಾವು ನೆಕ್ಸ್ಟ್ ಹಾಗೆ ಮುಂದೆ ಹೋದ್ವಿ. ಇನ್ನೂ ಏನೇನಿದೆ ಅಂತ. ಎಲ್ಲ ಕಡೆ ತುಂಬ ಜನ ಇದ್ದರು, ಇನ್ನೂ ರಶ್ ಇರುತ್ತೆ ಹೇಳ್ಬೇಕಂದ್ರೆ. ಇಲ್ಲಿ ಈ ಭದ್ರಾವತಿಲಿ ಚರ್ಚ್ ಆಪೋಸಿಟಲ್ಲಿ ಏನು ಫೇಮಸ್ ಅಂತ ಅಂದರೆ ಇಲ್ಲಿ ಪಾಲಕ್ ಗೋಬಿ ತುಂಬಾ ಸ್ಪೆಷಲ್, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು. ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿತ್ತು, ಖಾರ ಖಾರವಾಗಿ. ನಾವು ನೆಕ್ಸ್ಟ್ ಹೋಗಿದ್ದು ನಮ್ಮ ಅಕ್ಕನ ಮಗಳಿಗೆ ಸ್ವೀಟ್ ಕಾರ್ನ್ ತೊಗೊಳೋದಕ್ಕೆ. ಇವರೊಬ್ಬರೇ ಲೇಡಿ ಅಂಗಡೀಲಿ ಸ್ವೀಟ್ ಕಾರ್ನ್ ಮಾಡ್ತಿದ್ರು. ನನಗೆ ತುಂಬ ಖುಷಿಯಾಯಿತು, ಯಾಕಂದರೆ ಈ ಕಾಲದಲ್ಲಿ ಹುಡುಗಿರು ಆಚೆ ಬರೋದಕ್ಕೂ ಹೆದರ್ಕೊತಾರೆ ಅಂತ ಇದರಲ್ಲಿ ಇವ್ರು ಮಾಡ್ತಿದ್ದಾರೆ ಅಂತ. ನೆಕ್ಸ್ಟ್ ನಾವು ಹೊಟ್ಟಿದ್ದು ಮನೆ ಕಡೆ. ಇವಾಗ ಏನು ನೋಡ್ತಾ ಇದ್ದೀರಾ ಅದು ನಾನು ಓದಿದಂಥ ಸ್ಕೂಲ್, ಅದು ಸೆಂಟ್ ಚಾರ್ಲ್ಸ್ ಕಾನ್ವೆಂಟ್. ನೆಕ್ಸ್ಟ್ ನಾವು ಹೋಗಿದ್ದು ಮನೆ ಕಡೆ. BJPದು ಕ್ಯಾನ್ವಸ್ ಮಾಡ್ತಾಯಿದ್ರು. ಹಾಗೆ ಇವಾಗ ತಾನೇ ಮನೆಗೆ ಬಂದೀವಿ. ನಮ್ಮ ಅಕ್ಕನ ಮಗಳು ಆಟ ಆಡ್ತಿದ್ಲು, ಅವಳನ್ನ ಕರೆದು ತಂದಿರುವಂತಹ ಸ್ವೀಟ್ ಕಾರ್ನ್ ಮತ್ತು ಫ್ರೈಡ್ ರೈಸ್ನ ಕೊಟ್ವಿ. ಅವಳು ಹಾಗೆ ತಿನ್ಕೊಂಡಿದ್ಲು. ಪಾಪು ಆಟ ಆಡ್ತಾ ಇತ್ತು. ನಮ್ಮ ಮಮ್ಮಿ, ನಮ್ಮ ಅಕ್ಕ ಮತ್ತು ನಮ್ಮ ಅತ್ತೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ನಮ್ಮ ಪಾಪು ಮಾತ್ರ ಫುಲ್ ಸ್ಮೈಲಿಂಗ್ ಮಾಡ್ತಾ ಇರುತ್ತೆ ಯಾವಾಗಲೂ. ಅದೇ ಬೇಜಾರಿತ್ತು, ನಾಳೆ ಬೆಂಗಳೂರಿಗೆ ಹೋಗಬೇಕು ಅಂತ ತುಂಬ ಬೇಜಾರಾಗ್ತಿತ್ತು. ನೆಕ್ಸ್ಟ್ ಡೇ ಬಂದೇ ಬಿಡ್ತು. ರೈಲ್ವೆ ಸ್ಟೇಷನಿಗೆ ಬಂದುಬಿಟ್ಟೆ. ಹಾಗೇ ಕೂತ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ತುಂಬ ಬೇಜಾರಾಗ್ತಿತ್ತು ನನಗೆ. ನಂತರ ಟಿಕೆಟ್ ತೊಗೊಂಡೆ, ಟ್ರೈನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಆದರೆ ಟ್ರೈನ್ ಬರೋದು ಮಾತ್ರ ಸ್ವಲ್ಪ ಲೇಟಾಗಿತ್ತು. ಎಲ್ಲರೂ ವೆಯ್ಟ್ ಮಾಡ್ತಿದ್ರು, ಹಾಗೆ ನಾನು ವೆಯ್ಟ್ ಮಾಡ್ತಿದ್ದೆ. ನೆಕ್ಸ್ಟ್ ಟ್ರೈನ್ ಬಂತು, ಸೀಟು ಸಿಕ್ತು. ಸೀಟ್ ಸಿಕ್ಕಿದ್ದಕ್ಕೆ ಒಂದು ಕಡೆ ಖುಷಿ ಆಯಿತು, ಒಂದು ಕಡೆ ಬೇಜಾರಾಗ್ತಿದೆ. ಮತ್ತೆ ನಮ್ಮ ಭದ್ರಾವತಿ ಬಿಟ್ಟು ಬೆಂಗಳೂರಿಗೆ ಹೋಗ್ತಾ ಇದ್ದೀನಲ್ಲಪ್ಪ, ಮತ್ತೆ ಯಾವಾಗ ಬರ್ತೀನಿ ಅಂತ ಇವಾಗಲೇ ಅನ್ನಿಸ್ತಿದೆ. ಬೆಂಗಳೂರಿಗೆ ಇನ್ನೂ ಹೋಗೇ ಇಲ್ಲ. ಆಲ್ರೆಡಿ ನನಗೆ ಅನ್ನಿಸ್ತಿದೆ, ಯಾಕಪ್ಪ ಈ ಬೆಂಗಳೂರಲ್ಲಿ ಕೆಲಸಕ್ಕಾದ್ರೂ ಸೇರಿಕೊಂಡೆ ಅಂತ. ನಾಳೆಯಿಂದ ಕೆಲ್ಸಕ್ಕೆ ಹೋಗಬೇಕು ಅನ್ನೋ ಬೇಜಾರಿಂದ ಹಾಗೇ ಕೂತ್ಕೊಂಡಿದ್ದೆ. ಹಾಗೆ ಕೂತ್ಕೊಂಡು ಯೋಚನೆ ಮಾಡ್ಕೊತ ಬೀರೂರು ಅಂತೂ ಬಂದೇ ಬಿಡ್ತು. ಹೋಗಿ ಟಿಕೆಟ್ ತೊಗೊಬಂದೆ, ಹಾಗೆ ಕೂತ್ಕೊಂಡಿದ್ದೆ. ನಮ್ಮ ಶಿವಮೊಗ್ಗ ಗಾಡಿ ಬಂದುಬಿಡ್ತು. ನನಗಂತೂ ಫುಲ್ ಖುಷಿ ಆಯಿತು. ಬೇರೆ ಊರಲ್ಲಿ ಕೂತ್ಕೊಂಡು ನಮ್ಮೂರಿಗೆ ಹೋಗೋ ಗಾಡಿ ನೋಡಿದ್ರೆ ತುಂಬಾ ಮನಸ್ಸಿಗೆ ಒಂಥರ ಖುಷಿ ಆಗುತ್ತೆ. ಹಾಗೆ ನೋಡುವಷ್ಟರಲ್ಲಿ ನಮ್ಮ ವಿಶ್ವಮಾನವ ಎಕ್ಸ್ಪ್ರೆಸ್ ಬೆಂಗಳೂರಿಗೆ ಹೋಗುವ ಟ್ರೈನ್ ಬಂದುಬಿಡ್ತು. ಆ ಕೋತಿ ಕರೆದಿದ ತಕ್ಷಣ ಬಂದು ಹತ್ರ ಕೂತ್ಕೊಂಡ್ಬಿಡ್ತು. ಅದಾದಮೇಲೆ ಅಲ್ಲೆರಡು ಕೋತಿಗಳು ಒಂದಕ್ಕೊಂದು ಹಾಗೆ ಓಡಾಡ್ತಾ ಇದ್ವು. ನೆಕ್ಸ್ಟ್ ತುಮಕೂರು ಮತ್ತು ಯಶವಂತಪುರದ ನಡುವೆ ಟ್ರೈನ್ ನಿಲ್ಲಿಸಿದ್ರು. ಅದು ಯಾಕೆ ಅಂತ ನಮಗೂ ಗೊತ್ತಿರಲಿಲ್ಲ. ಅದು 1 ಅವರ್ ಆಯಿತು, 2 ಅವರ್ ಆಯಿತು. 2 ಅವರ್ ಆದಮೇಲೆ ಟ್ರೈನ್ ಹೋಯಿತು. ಯಾಕೆ ಅಂತ ಅಂದರೆ ಅದೇನೋ ಒಂದು ಸ್ವಲ್ಪ ಟ್ರ್ಯಾಕ್ ಏನೋ ಪ್ರಾಬ್ಲಮ್ ಆಗಿತ್ತಂತೆ. ಅದಕ್ಕೋಸ್ಕರ ನಾನು ಬರೋದು ಒಂದು ಸ್ವಲ್ಪ ಬ್ಯಾಂಗ್ಳೂರಿಗೆ ಲೇಟ್ ಆಯಿತು. ಟೈಮ್ 8 ಗಂಟೆ ಆಯಿತು. ನಾನು 6 ಗಂಟೆಗೆ ಬರಬೇಕಾಗಿದ್ದವಳು 8 ಗಂಟೆಗೆ ಬಂದೆ. ಈ ವಿಡಿಯೋ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.